ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 19ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ. ಈ ಸಪ್ತಮಿ ಈ ದಿನ ರಾತ್ರಿ 8 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ವಣಿಜ ಕರ್ಣ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 7 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣವಾಗಿ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 3 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದಲ್ಲಿ ಚಗೋದಯದ ಲಾಭದ ಸಮಯ ಇರುವಂತಹ ಒಂದು ವೇಳೆ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ನಿಮ್ಮ ಚಟುವಟಿಕೆಗಳನ್ನ ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಿ. ಅಂದ್ರೆ ನಿಮ್ಮ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು. ಹಾಗೆ ವ್ಯವಹಾರವನ್ನು ಕೂಡ ಇದೇ ಸಮಯದಲ್ಲಿ ಪ್ರಾರಂಭ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿ ಮುನ್ನಡೆಯುತ್ತೆ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯವನ್ನ ಅನುಸರಣೆ ಮಾಡಬೇಕು. ಇದರಿಂದ ನಿಮಗೆ ಪಕ್ಕಾ ಫಲಿತಾಂಶ ಸಿಕ್ಕತ್ತೆ. ಅಂದ್ರೆ ಲಾಭ ಇದೆ, ಅನುಕೂಲ ಇರುತ್ತೆ. ಹಾಗೆ ಮನಸ್ಸಿಗೂ ಕೂಡ ತುಂಬಾ ಸಂತೋಷ ಇರುವಂಥದ್ದು. ಏಕೆಂದ್ರೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂತಹ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಈ ಚಗೋದಯದ ಲಾಭದ ಸಮಯವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 6 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 39 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ. ಹಾಗಾಗಿ ವ್ಯಾಪಾರ ವ್ಯವಹಾರಸ್ಥರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಾತು. ಹಾಗಾಗಿ ನಿಮ್ಮ ಒಂದು ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ತೀರಿ ಅದು ನಿಮ್ಮ ಮಾತಿನ ಆಧಾರದಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ಮಾತಿನಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ.
ಹಾಗೆ ಮಾತಿನಿಂದ ಅಂಥ ಸಮಸ್ಯೆಗಳನ್ನೇ ನೀವು ಆಹ್ವಾನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು ಅಂದರೆ ನಿಮ್ಮ ನುಡಿ ಬಹಳ ಪ್ರಾಮಾಣಿಕವಾಗಿರಲಿ, ನೇರವಾಗಿರಲಿ, ಕಪಟ ಇಲ್ಲದಂತಹ ಮಾತಿರಲಿ, ಒಳ್ಳೆಯದಾಗತ್ತೆ. ಇನ್ನು ಬುಧ ಬುದ್ಧಿಗೆ ಕಾರಕ. ಹಾಗಾಗಿ ಈ ದಿನ ಬುದ್ಧಿಯನ್ನ ಗರಿಷ್ಠವಾಗಿ ಉಪಯೋಗಿಸಿಕೊಂಡು ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಲಾಭಾಂಶ ಇದೆ. ಹಾಗೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ ಅನುಕೂಲತೆಗಳಿದೆ. ಇನ್ನು ಈ ದಿನ ದಳ್ಳಾಳಿಗಳಿಗೆ ಮತ್ತು ವರ್ತಕರಿಗೂ ಕೂಡ ತುಂಬ ಲಾಭದ ಅನುಕೂಲತೆಗಳು ಕೂಡ ಇರುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ ಈ ಬುಧವಾರ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಇನ್ನು ಹಾಸ್ಯಕ್ಕೆ, ವಿನೋದಕ್ಕೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಮಾತು ಹಾಸ್ಯಮಯವಾಗಿದ್ದರೆ ಅಥವಾ ಮಾತು ತಿಳಿಯಾಗಿದ್ದರೆ ನೀವು ಎಲ್ಲರನ್ನ ಆಕರ್ಷಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಮಾತಿನಿಂದ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಅನುಕೂಲದ ಜೊತೆಗೆ ಲಾಭಗಳು ಇರುತ್ತೆ. ಹಾಗೆ ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲತೆ ಇದೆ. ಹಾಗಾಗಿ ಈ ಬುಧವಾರದ ದಿನ ಬುಧನಿಂದ ವಿವಿಧ ರೀತಿಯಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ವರ್ಗದವರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶಗಳಿದೆ. ಇದನ್ನ ಸದುಪಯೋಗ ಮಾಡಿಕೊಳ್ಳಿ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 46 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಗುರು ಹೋರ ಇರುವಂತಹ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ನಿಧಾನವಾಗಿ ಕೆಲಸಗಳು ಆರಂಭ ಆಗುವಂಥ ಸನ್ನಿವೇಶ ಇರುತ್ತೆ. ಕೆಲಸಗಳಿಂದ ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಅದಕ್ಕಾಗಿ ಈ ಕೆಲಸದಲ್ಲಿ ಇದ್ದಂತಹ ನಿಮ್ಮ ಆಸಕ್ತಿ ಕಡಿಮೆ ಆಗುತ್ತೆ, ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗುತ್ತೆ. ಜೊತೆಗೆ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡದೇ ಇರುವಂಥದ್ದೇ ತುಂಬ ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಅಪರಾಹ್ನ 4 ಗಂಟೆ 46 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 35 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಅದೇ ರೀತಿ ಈ ಕಬ್ಬಿಣದ ವ್ಯಾಪಾರಿಗಳು, ಕಲ್ಲಿನ ವ್ಯಾಪಾರಿಗಳು, ಗ್ರಾನೈಟ್ ಬಿಸಿನೆಸ್ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಶನಿ ಹೋರಾದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಶನಿ ಹೋರಾದ ಸಂದರ್ಭದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂತಹ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಂಥದ್ದು, MOU ಮಾಡಿಕೊಳ್ಳುವಂಥದ್ದು ಅಥವಾ ವ್ಯಾಪಾರದ ಮಳಿಗೆಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು, ಒಟ್ಟಾರೆ ಈ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೂಡ ನೀವು ಈ ಬುಧ ಹೋರಾದ ಸಂದರ್ಭದಲ್ಲಿ ತೆಗೆದುಕೊಳ್ಬಹುದು. ಇನ್ನು ವಿದ್ಯಾರ್ಥಿಗಳು ನಿಮ್ಮ ಓದುವಿಕೆಗಾಗಲಿ, ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಲಿ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ, ಆ ಸಂಬಂಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬುಧ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ಬುಧ ಹೋರಾದಲ್ಲಿ ನೀವು ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ ಉತ್ತಮ ಫಲ ಸಿಕ್ಕತ್ತೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 35 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 46 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಹಣಕಾಸಿನ ವಿಚಾರದಲ್ಲಾಗಲಿ, ಇನ್ನು ಯಾವುದೇ ರೀತಿಯ ಒಡವೆ ವಸ್ತ್ರಗಳನ್ನು, ವಾಹನವನ್ನು ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ಶುಕ್ರ ಹೋರ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿ ಈ ಶುಕ್ರ ಹೋರವನ್ನು ಆದಷ್ಟು ಈ ದಿನ ನಿಮ್ಮ ವ್ಯವಹಾರದಿಂದ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 51 ನಿಮಿಷದಿಂದ ರಾತ್ರಿ 8 ಗಂಟೆ 46 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 2 ಗಂಟೆ 14 ನಿಮಿಷದಿಂದ ರಾತ್ರಿ 3 ಗಂಟೆ 8 ನಿಮಿಷದವರೆಗೆ
ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಚೆನ್ನಾಗಿದೆ, ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದಾಗಲಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದಾಗಲಿ, ಯಾವುದೇ ಚಟುವಟಿಕೆಗಳು ಭೂಮಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಾಗುತ್ತೆ. ರೈತಾಪಿ ವರ್ಗದವರಿಗೂ ಕೂಡ ನಿಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿರ್ಧಾರ ಮಾಡುವಂಥದ್ದಕ್ಕೂ ಕೂಡ ಈ ಕುಜ ಹೋರ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕುಜ ಹೋರ ತುಂಬ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಸಾಹಸಕ್ಕೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥ ಸಂದರ್ಭ. ನೀವು ಈ ಕುಜ ಹೋರಾದಲ್ಲಿ ನಿಮ್ಮ ಸಾಹಸದ ಅಥವಾ ಸ್ಪರ್ಧೆಯ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 51 ನಿಮಿಷದಿಂದ ಸಂಜೆ 6 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಹಾಗೆ ಯಾವ ಹೊರ, ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅದನ್ನು ಕೂಡ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನೀವು ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರೋ, ಯಾವುದರಲ್ಲಿ ನಿರೀಕ್ಷಣೆಯಲ್ಲಿದ್ದೀರೋ ಅದು ನಿಮಗೆ ಬಂದೇ ಬರುತ್ತೆ. ಯಾಕೆಂದರೆ ಒಳ್ಳೆಯ ಸಮಯದಲ್ಲಿ ಕೆಲಸಗಳು ಆರಂಭ ಆಗುವಂಥದ್ದೇ ಅದಕ್ಕೆ ಪ್ರಮುಖ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪ್ರತಿದಿನ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾವು ನಮ್ಮ ಮನವಿಯನ್ನು ಕಳೆದ ವಾರದಿಂದಲೂ ಹೇಳ್ತಾನೆ ಇದ್ದೇವೆ. ಅಂದರೆ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಅದಕ್ಕೆ ಒಂದು ಲೈಕ್ ಕೊಡಿ, ಮತ್ತು ಹೈಪ್ ಅನ್ನುವಂಥ ಬಟನನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಈ ಫೇವರಬಲ್ ಆಗಿರುವಂಥ ಕಾರ್ಯಕ್ರಮಕ್ಕೆ ನೀವು ಪಾಯಿಂಟ್ಸನ್ನು ಕೊಟ್ಟಾಗತ್ತೆ. ಹಾಗೆ ಇದನ್ನು ಶೇರ್ ಮಾಡೋದ್ರಿಂದ ಕೂಡ ನಮಗೆ ಹೆಚ್ಚು ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರೋ, ದಯಮಾಡಿ ಸಿರಿಗನ್ನಡ ಸುದ್ದಿವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನೀವು ಉಚಿತವಾಗಿ ವೀಕ್ಷಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಕೆಲವೊಂದು ಜಿಜ್ಞಾಸೆಗೆ ಈಗಾಗಲೇ ನಾವು ಸೂಕ್ತವಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇವೆ. ಏನಂದರೆ, ಈ ಪ್ರತಿದಿನದ ದಿನ ಭವಿಷ್ಯ, ಈ ಪಂಚಾಂಗದ ವಿವರ ಇದೆಲ್ಲವೂ ಕೂಡ ನಿಮಗೆ ಉಚಿತವಾಗಿ ಸಿಕ್ಕತ್ತೆ. ಇದಕ್ಕೆ ಯಾವುದೇ ರೀತಿಯ ಹಣವನ್ನು ನೀವು ಪಾವತಿಸುವಂತೆ ಇಲ್ಲ. ಇದು ಎಂದಿನಂತೆ ನಿಮಗೆ ಉಚಿತವಾಗಿ ಸಿಕ್ಕತ್ತೆ. ಆದರೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡುವಂಥ ಒಂದು ಅವಕಾಶವನ್ನು ಯೂಟ್ಯೂಬ್ ನಮಗೆ ಕೊಟ್ಟಿರೋದ್ರಿಂದ ಅದಕ್ಕೆ ನೀವು ಮೆಂಬರ್ ಆಗಬೇಕಾಗತ್ತೆ. ಆಗ ನೀವು ಸಿರಿಗನ್ನಡ ಸುದ್ದಿವಾಹಿನಿಯ ಪೋಷಕರಾಗ್ತೀರಿ. ಅದಕ್ಕೆ ನೀವು ಆ ಜಾಯಿನ್ ಅನ್ನುವಂಥ ಬಟನ್ನ ಒತ್ತೋದ್ರಿಂದ, ಅಲ್ಲಿ ಮೆಂಬರ್ಶಿಪ್ಪನ್ನು ತಗೊಳ್ಳೋದ್ರಿಂದ ನಾವು ಪ್ರಸಾರ ಮಾಡುವಂಥ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ನೀವು ಮಾತ್ರ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಉಳಿದವರು ಅದನ್ನು ವೀಕ್ಷಣೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ, ವಿಶೇಷ ಕಾರ್ಯಕ್ರಮದ ಸರಣಿಗೆ ಜಾಯಿನ್ ಆಗಿ, ಮೆಂಬರ್ ಆಗಿ ನಮ್ಮ ಪೋಷಣೆಗೆ ನೀವು ಕೂಡ ಸಹಕಾರಿಯಾಗಿರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಸಿರಿಗನ್ನಡ ಸುದ್ದಿವಾಹಿನಿ ನಿಮ್ಮ ಕೃಪಾಶೀರ್ವಾದದಿಂದ ನಡೀತಾ ಇರುವಂಥ ಒಂದು ಯೂಟ್ಯೂಬ್ ಚಾನಲ್ ಇದು. ಹಾಗಾಗಿ ನಿಮ್ಮ ಸಹಕಾರವೇ ನಮಗೆ ಶ್ರೀರಕ್ಷೆಯಾಗಿರುವಂಥದ್ದು. ಇದನ್ನು ತಾವು ಎಂದೆಂದೂ ಮುಂದುವರಿಸ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ತಮಗೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಹೇಳಿ ನಾವು ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರುವಂತಹ ದಿನ. ಈ ಸಪ್ತಮಿ ತಿಥಿ ಇರುವಂತಹ ದಿನವನ್ನೇ ಶೀತಲ ಸಪ್ತಮಿ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಶೀತ ಅಂತ ಹೇಳಿದ್ರೆ ತಣ್ಣನೆಯ ವಾತಾವರಣ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಈ ಶೀತಲ ಸಪ್ತಮಿಯ ದಿನ ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ನೀಡುವಂಥ ಶೀತಲಾ ದೇವಿಯನ್ನ ಆರಾಧನೆ ಮಾಡುವಂತಹ ದಿನ. ಅದರಲ್ಲೂ ಮಕ್ಕಳಿರುವಂಥ ಮನೆಗಳಲ್ಲಿ ಈ ಶೀತಲ ಸಪ್ತಮಿಯನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಬಹಳ ಬೇಗ ಈ ರೋಗಗಳು, ಅಂಟು ರೋಗಗಳು ಮಕ್ಕಳಿಗೆ ಬರುವಂಥದ್ದು. ಹಾಗಾಗಿ
ಈ ಮಕ್ಕಳನ್ನ ರಕ್ಷಣೆ ಮಾಡುವ ಸಲುವಾಗಿ ತಾಯಿ ದೇವಿಗೆ ಆರಾಧನೆ ಮಾಡುವಂತಹ ಸಂದರ್ಭ. ನಮಗೆ ಈ ಪ್ಲೇಗಮ್ಮ, ಮಾರಿಯಮ್ಮ, ದಡಾರಮ್ಮ ಇತ್ಯಾದಿ ಸ್ತ್ರೀ ಶಕ್ತಿ ದೇವತೆಗಳನ್ನ ಪೂಜೆ ಮಾಡುವಂಥದ್ದು ಇದೆ. ಏಕೆಂದ್ರೆ ಮಕ್ಕಳನ್ನ ಆ ಒಂದು ರೋಗಗಳಿಂದ ರಕ್ಷಣೆ ಮಾಡಲಿಕ್ಕೆ ತಾಯಿಯನ್ನ ಆರಾಧನೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಈ ಶೀತಲ ಸಪ್ತಮಿಯ ದಿನ ಕೂಡ ತಾಯಿಯನ್ನ ಆರಾಧನೆ ಮಾಡುವಂಥದ್ದು ಇದೆ. ಇಲ್ಲಿ ಈ ದಿನ ಮೊಸರನ್ನವನ್ನ ತಾಯಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದಿದೆ. ಹಾಗೆ ಈ ದಿನ ತಣ್ಣನೆಯ ಆಹಾರವನ್ನ ಸೇವನೆ ಮಾಡುವಂಥದ್ದು. ಸಾಮಾನ್ಯವಾಗಿ ನೆನ್ನೆಯ ದಿನ ಮಾಡಿಟ್ಟಂತಹ ಆಹಾರ ಪದಾರ್ಥಗಳನ್ನೇ ಈ ದಿನ ಉಪಯೋಗಿಸುವಂಥದ್ದು ಕೂಡ ಇದೆ ಕೆಲವು ಕಡೆಯಲ್ಲಿ. ಹಾಗಾಗಿ ಈ ದಿನ ಭಕ್ತರು ಮುಂಜಾನೆ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಶೀತಲಾದೇವಿ ಅಥವಾ ಈ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಿಶಿಣದ ನೀರಿನಿಂದ ಅಮ್ಮನವರ ವಿಗ್ರಹವನ್ನಾಗಲಿ ಅಥವಾ ಆ ಒಂದು ಪ್ರಾಕಾರವನ್ನಾಗಲಿ ಶುಚಿಗೊಳಿಸಿ ಅಲ್ಲಿ ಹೂವು ಹಣ್ಣುಗಳಿಂದ ದೇವಿಗೆ ಅಲಂಕಾರ ಮಾಡುವಂಥದ್ದು ಇದೆ. ಇನ್ನು ಕೆಲವರು ಬೇವಿನ ಎಲೆಗಳನ್ನ ತಾಯಿಗೆ ಅಲಂಕಾರಕ್ಕಾಗಿ ಬಳಸುವಂಥದ್ದು ಕೂಡ ಇದೆ. ಒಟ್ಟಾರೆ ಮಕ್ಕಳಿಗೆ ಯಾವುದೇ ರೀತಿಯ ದಡಾರ, ಸಿಡುಬು, ಕ್ಷಯ ಇತ್ಯಾದಿ ರೋಗಗಳು ಬರಬಾರದು. ಅದರಲ್ಲೂ ಚರ್ಮದ ರೋಗಗಳು ಬರಬಾರದು. ಅದನ್ನ ತಡೀಲಿಕ್ಕಾಗಿ ಕುಟುಂಬದ ಆರೋಗ್ಯಕ್ಕಾಗಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಇದನ್ನ ಕೆಲವರು ವ್ರತದೋಪಾದಿಯಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಅಂದ್ರೆ ಈ ದಿನ ಉಪವಾಸ ಇದ್ದು ತಾಯಿಗೆ ಮೊಸರನ್ನವನ್ನ ನೈವೇದ್ಯ ಮಾಡಿ ನಂತರದಲ್ಲಿ ಮನೆ ಮಂದಿಗೆಲ್ಲ ತಾಯಿಯ ಪ್ರಸಾದವನ್ನು ಹಂಚುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಈ ಶೀತಲ ಸಪ್ತಮಿ ಬಹಳ ವಿಶೇಷವಾಗಿ ಆರೋಗ್ಯಕ್ಕಾಗಿ, ಆರೋಗ್ಯ ರಕ್ಷಣೆಗಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ. ಇನ್ನು ಕೆಲವರು ಈ ಶೀತಲ ಸಪ್ತಮಿ ಹಬ್ಬವನ್ನ ಹೋಳಿ ಹಬ್ಬ ಆದ 7 ದಿನಗಳ ನಂತರ ಬರುವಂಥ ಕೃಷ್ಣ ಪಕ್ಷದ ಸಮಯದಲ್ಲಿ ಚೈತ್ರ ಮಾಸದ 7ನೆಯ ದಿನ ಅಂದ್ರೆ ಸಪ್ತಮಿಯ ದಿನ ಶೀತಲ ಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಒಟ್ಟಾರೆ ಆ ದಿನ ಶಕ್ತಿ ದೇವತೆಯ ಸ್ತ್ರೀ ಶಕ್ತಿಯ ಅವತಾರವಾದಂತಹ ಶೀತಲಾದೇವಿಯ ಗೌರವಾರ್ಥವಾಗಿ ಆಚರಣೆ ಮಾಡುವಂಥದ್ದು. ಹಾಗೆ ಹಿಂದೆ ಸಾಂಕ್ರಾಮಿಕ ರೋಗಗಳು ಬಂದು ಸಾವಿರಾರು ಲಕ್ಷಾಂತರ ಜನರು ಮರಣ ಹೊಂದುತ್ತಾ ಇದ್ದಂತಹ ಸಂದರ್ಭ. ಹಾಗಾಗಿ ಆ ರೀತಿಯ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಮಲೇರಿಯಾ ಆಗಲಿ, ಸಿಡುಬಾಗ್ಲಿ, ಪ್ಲೇಗ್ ಆಗಲಿ ಬರಬಾರದಂತೆ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹಾಗೆ ತಮ್ಮ ಮಕ್ಕಳನ್ನ, ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಇದು. ಹಾಗಾಗಿನೇ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡ್ರೆ ತಾಯಿ ಮಕ್ಕಳನ್ನ ಸಂರಕ್ಷಣೆ ಮಾಡುವಂತೆ ಎಲ್ಲರನ್ನ ಕಾಪಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆಯ ಹಿನ್ನೆಲೆಯಲ್ಲಿ ಈ ಶೀತಲ ಸಪ್ತಮಿ ಆಚರಣೆಯಲ್ಲಿರುವಂಥದ್ದು. ಇನ್ನು ಕೆಲವು ಪ್ರದೇಶಗಳಲ್ಲಿ ಇದನ್ನ ಶೀತಲ ಶತಂ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಕೆಲವರು ಇದನ್ನ ಶೀತಲ ಅಷ್ಟಮಿ ಅಂತ ಹೇಳಿ ನಾಳೆಯ ದಿನ ಕೂಡ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಈ ಶೀತಲ ಸಪ್ತಮಿ ತಾಯಿ ಆರಾಧನೆಗೆ ಪ್ರಮುಖವಾಗಿರುವಂತಹ ದಿನ. ಇಲ್ಲಿ ಪುರಾಣದ ಪ್ರಕಾರ ಶೀತಲ ಮಾತೆ ಪಾರ್ವತೀ ದೇವಿಯ ಅಭಿವ್ಯಕ್ತಿ, ಪಾರ್ವತೀ ದೇವಿಯ ಅವತಾರ ಅಂತಾನೆ ಹೇಳುವಂಥದ್ದು ಇದೆ. ಹಾಗೆ ದೇವಿಯ 4 ಕೈಗಳಲ್ಲಿ ಒಂದು ಧೂಳಿನ ಪಾತ್ರೆಯನ್ನ ಇಟ್ಟುಕೊಂಡಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಒಂದು ಕೈಯಲ್ಲಿ ಪೊರಕೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಚಿಗುರ್ತಾ ಇರುವಂತಹ ಬೇವಿನ ಎಲೆಗಳಿರುತ್ತೆ, ಮತ್ತೊಂದು ಕೈಯಲ್ಲಿ ನೀರಿನ ಹೂಜಿಯನ್ನ ಅಥವಾ ನೀರಿನ ಮಡಕೆಯನ್ನ ಹಿಡ್ಕೊಂಡಿರುವಂತಹ ರೀತಿಯಲ್ಲಿ ತಾಯಿಯನ್ನ ಚಿತ್ರಿಸಿರ್ತಾರೆ. ಮತ್ತೆ ಈ ತಾಯಿ ಹೇಸರಗತ್ತೆಯ ಮೇಲೆ ಪ್ರಯಾಣ ಮಾಡುವಂಥವಳು. ತಾಯಿಯ ವಾಹನ ಹೇಸರಗತ್ತೆ ಅನ್ನುವಂಥ ಚಿತ್ರಣ ಇರುತ್ತೆ. ಇನ್ನು ಮೊದಲ 2 ಕೈಗಳು ಶುಚಿತ್ವವನ್ನ ಪ್ರತಿಬಿಂಬಿಸಿದ್ರೆ, ಅಂದ್ರೆ ಒಂದು ಕೈಯಲ್ಲಿ ಮಡಕೆ ಇರೋದ್ರಿಂದ ಅಲ್ಲಿ ನೀರಿರುತ್ತೆ, ಅದಕ್ಕಾಗಿ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೆ ಶುದ್ಧವಾದ ನೀರನ್ನ ಕೊಡುವಂಥ ಒಂದು ಹೊಣೆಗಾರಿಕೆ ತಾಯಿಯದ್ದು ಅನ್ನುವಂಥ ಒಂದು ಸಂಕೇತವನ್ನು ಇದು ತಿಳಿಸುತ್ತೆ. ಇನ್ನು ಮತ್ತೊಂದು ಕೈಯಲ್ಲಿ ಇರುವಂತಹ ಬೇವು ಅದು ಒಂದು ರೀತಿಯಲ್ಲಿ ಆಯುರ್ವೇದಿಯ ಔಷಧ. ಅದು ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥ ಬೇವನ್ನ ಒಂದು ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಅದು ಕೂಡ ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಯುವಂತಹ ಒಂದು ಶಕ್ತಿ ಆ ಬೇವಿಗಿದೆ. ಹಾಗಾಗಿ ಯಾವುದೇ ರೀತಿಯ ಬಾಧೆಗಳಾಗ್ಲಿ, ದುಷ್ಟ ಶಕ್ತಿಗಳ ಆಕ್ರಮಣ ಆಗ್ಲಿ ಆಗಬಾರದು ಅಂತ ಹೇಳಿ ಈ ಬೇವನ್ನ ಕೈಯಲ್ಲಿ ಹಿಡಿದಿರುವಂಥವಳು ತಾಯಿ. ಇನ್ನು ಹವನದ ಸಮಯದಲ್ಲಿ ಶಿವನ ಬೆವರಿನ ಮಣಿ ನೆಲಕ್ಕೆ ಬಿತ್ತು. ಮತ್ತೆ ಜ್ವರಾಸುರ ಅಂದ್ರೆ ಈ ಜ್ವರದ ರಾಕ್ಷಸ ಆ ಮಣ್ಣಿನಿಂದ ಉದಯ ಆಗಿ ಮೇಲೆ ಬಂದ. ಹಾಗಾಗಿ ಜ್ವರಾಸುರನನ್ನ ಜಗತ್ತಿನಾದ್ಯಂತ ಕಾಯಿಲೆಗಳನ್ನ ಹರಡುವ ಮೂಲಕ ಮಾನವೀಯತೆಗೆ ಹಾನಿ ಮಾಡ್ತಾ ಇದ್ದಂತಹ ಸಂದರ್ಭ ಇದು. ಹಾಗಾಗಿ ಈತನನ್ನ ಜ್ವರ ದೇವತೆ ಅಂತ ಹೇಳೇನೆ ಪೂಜೆ ಮಾಡುವಂಥದ್ದು ಕೂಡ ಇದೆ.
ಇನ್ನು ನಮ್ಮ ಕುಟುಂಬಗಳನ್ನು ಶಾಖ ಸಂಬಂಧಿತವಾದಂತಹ ಕಾಯಿಲೆಗಳಿಂದ ರಕ್ಷಿಸುವಂತೆ ದೇವಿಯನ್ನು ಬೇಡಿಕೊಳ್ಳುವಂತಹ ಸಂದರ್ಭ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲೇ ಈ ಸಿಡಿಬು, ಮಲೇರಿಯಾ ಇಂತಹ ರೋಗಗಳು ಬರುವಂಥದ್ದು ಹೆಚ್ಚು. ಹಾಗಾಗಿ ಈ ಶೀತಲ ಸಪ್ತಮಿ ಪೂಜೆಯನ್ನು ಮಾಡೋದ್ರಿಂದ ಶೀತಲಾ ದೇವಿ ಈ ದಡಾರ ಆಗಲಿ, ಚಿಕನ್ ಪಾಕ್ಸ್ ಆಗಲಿ, ಸಿಡುಬಾಗಲಿ ಇಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ತಾಳೆ, ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನುವಂಥ ನಂಬಿಕೆಯಿಂದ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಈ ಶೀತಲ ಸಪ್ತಮಿಯ ದಿನ ಬಹಳ ವಿಶೇಷವಾಗಿ ತಣ್ಣೀರಿನ ಸ್ನಾನವನ್ನ ಮಾಡುವಂಥದ್ದಿದೆ. ಪಕ್ಕದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ, ಶಕ್ತಿ ದೇವತೆಗೆ ಈ ಶೀತಲ ಸಪ್ತಮಿಯ ವ್ರತದ ಆಚರಣೆಗೆ ಹೋಗಿ ಅಲಂಕಾರ ಮಾಡಿ ಅಲ್ಲಿ ವಿವಿಧ ರೀತಿಯ ಆಚರಣೆಗಳನ್ನು ಮಾಡುವಂಥದ್ದು ಇದೆ. ಇಲ್ಲಿ ಆರೋಗ್ಯಕರವಾದಂತಹ ಬದುಕು ಬೇಕು, ಸಂತೋಷಮಯವಾಗಿರುವಂತಹ ಬದುಕು ಬೇಕು, ಹಾಗೆ ಶಾಂತಿಯುತ ಜೀವನಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಈ ದಿನ ಬಿಸಿ ಆಹಾರವನ್ನ ಸೇವನೆ ಮಾಡದೆ ತಣ್ಣನೆಯ ಆಹಾರವನ್ನೇ ಸೇವನೆ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಪದ್ಧತಿ. ಹಾಗೆ ಸ್ಕಾಂದ ಪುರಾಣದಲ್ಲೂ ಕೂಡ ಈ ಶೀತಲ ಸಪ್ತಮಿಯ ಮಹತ್ವದ ಬಗ್ಗೆ ತುಂಬಾ ವಿವರಣೆಯನ್ನ ನೀಡಿದ್ದಾರೆ. ಅದರಲ್ಲೂ ಶೀತಲಾ ದೇವಿ ತಾಯಿ ಪಾರ್ವತಿ ಮತ್ತೆ ದುರ್ಗಾದೇವಿಯ ಅವತಾರ ಅಂತಾನೆ ಇಲ್ಲಿ ಚಿತ್ರಿಸಿರುವಂಥದ್ದು ಇದೆ. ಹಾಗೆ ಶೀತಲಾದೇವಿ ಪ್ರಕೃತಿಯ ಪುನಃಸ್ಥಾಪನೆಯ ಸಾಮರ್ಥ್ಯವನ್ನ ಪ್ರತಿನಿಧಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ಸಾಂಕ್ರಾಮಿಕ ರೋಗಗಳನ್ನ ತಡಿಲಿಕ್ಕೆ, ಆ ರೋಗಗಳ ವಿರುದ್ಧ ರಕ್ಷಣೆಗಾಗಿ ದೇವಿಯನ್ನ ಪೂಜೆ ಮಾಡ್ತಾ ಇದ್ದಂತಹ ಒಂದು ಕ್ರಮ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಸ್ಕಂದ ಪುರಾಣ ತಿಳಿಸತ್ತೆ. ಹಾಗೆ ಈ ಶೀತಲಾ ದೇವಿಯನ್ನ ಆರಾಧನೆ ಮಾಡುವುದರ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬಹುದು. ಅದೇನಂದ್ರೆ ಈ ಒಂದು ಹಬ್ಬ ನೈರ್ಮಲ್ಯ ಮತ್ತೆ ಸ್ವಚ್ಛತೆಯ ಮೌಲ್ಯವನ್ನ ಒತ್ತಿ ಹೇಳುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಅನಾರೋಗ್ಯ ಹರಡುವಂತಹ ಚಟುವಟಿಕೆಗಳಲ್ಲಿ ಮನುಷ್ಯ ತೊಡಗಬಾರದು. ಹಾಗೆ ಮನೆಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನ ಸ್ವಚ್ಛಗೊಳಿಸಿ ಶುಭ್ರವಾಗಿ ಇಟ್ಕೊಳ್ಬೇಕು, ಸೊಳ್ಳೆ ಬರದಂತೆ ಕಾಪಾಡಬೇಕು, ಇತ್ಯಾದಿಗಳನ್ನು ಕೂಡ ಈ ಶೀತಲ ಸಪ್ತಮಿ ನಮಗೆ ಮಾರ್ಮಿಕವಾದಂಥ ಒಂದು ಪಾಠವನ್ನ ಹೇಳಿಕೊಡ್ತಾ ಇದೆ. ಜೊತೆಗೆ ಈ ದಿನ ಉಪವಾಸ ವ್ರತವನ್ನ ಆಚರಣೆ ಮಾಡೋದ್ರಿಂದ ಕೂಡ ಈ ಉಪವಾಸ ನಮ್ಮ ದೇಹವನ್ನ ಶುದ್ಧೀಕರಿಸುತ್ತೆ, ಮನಸ್ಸನ್ನ ಶುದ್ಧ ಮಾಡುತ್ತೆ. ಅದಕ್ಕಾಗಿ ಉಪವಾಸ ವ್ರತವನ್ನ ಈ ಸಂದರ್ಭದಲ್ಲಿ ಆಚರಣೆ ಮಾಡುವಂಥವರು ಕೂಡ ಇದೆ. ಇನ್ನು ಈ ಒಂದು ಹಬ್ಬದ ದಿನ ತಾಯಿಗೆ 7 ಬಗೆಯ ಧಾನ್ಯಗಳನ್ನ ಹಾಗೆ ತರಕಾರಿಗಳನ್ನ ಅರ್ಪಣೆ ಮಾಡುವಂಥದ್ದು ಇದೆ. ಇಲ್ಲಿ ತರಕಾರಿಗಳನ್ನ, ಹಣ್ಣುಗಳನ್ನ ತಾಯಿಗೆ ಅರ್ಪಣೆ ಮಾಡೋದ್ರಿಂದ ನಮಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಸಮತೋಲನವನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹಣ್ಣು ತರಕಾರಿಗಳಿಂದ ಇರುವಂತಹ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಕೂಡ ಆ ಪ್ರಸಾದದ ರೂಪದಲ್ಲಿ ನಮಗೆ ಸಿಕ್ಕೋದ್ರಿಂದ ಆ ದೇಹದ ಆರೋಗ್ಯ ಕೂಡ ವರ್ಧನೆಯಾಗುತ್ತೆ ಅನ್ನುವಂಥ ಹಿನ್ನೆಲೆ ಇದೆ. ಹಾಗಾಗಿ ಈ ಯಾವುದೇ ರೀತಿಯ ಆಚರಣೆಗಳಿರಲಿ ಅಥವಾ ನಾವು ಈ ಶೀತಲ ಸಪ್ತಮಿಯಂದು ಅನುಸರಣೆ ಮಾಡುವಂತಹ ಕೆಲವು ಕ್ರಮಗಳು ನಮ್ಮ ಆರೋಗ್ಯ ವರ್ಧನೆಗಾಗಿ, ನಮ್ಮ ಬಲ ಸಂವರ್ಧನೆಗಾಗಿ ಇರುವಂತಹ ಸಂಪ್ರದಾಯಬದ್ಧವಾದಂತಹ ಹಬ್ಬಗಳಿದು. ಇನ್ನು ಈ ದಿನ ಒಂದು ಸಾಮಾಜಿಕ ಮಹತ್ವವನ್ನು ಹೇಳುವಂತಹ ಹಿನ್ನೆಲೆ ಕೂಡ ಇದೆ. ಏನಂದ್ರೆ ಹಬ್ಬದ ದಿನ ಮನೆ ಮಂದಿಯೆಲ್ಲ ಬಂಧು ಮಿತ್ರರ ಒಡಗೂಡಿ ಸಹಭೋಜನವನ್ನ ಮಾಡುವಂತಹ ಸಂದರ್ಭ. ಹಾಗಾಗಿ ಕುಟುಂಬದೊಂದಿಗೆ ತಮ್ಮ ಬಾಂಧವ್ಯವನ್ನ ಗಾಢವಾಗಿಸಿಕೊಳ್ಳಲಿಕ್ಕೆ, ಸಂಬಂಧವನ್ನ ಗಟ್ಟಿಗೊಳಿಸಿಕೊಳ್ಳಿಕ್ಕೆ ಇಲ್ಲಿ ಬಹಳ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿರುವಂಥದ್ದು ಈ ಸಹಭೋಜನ. ಇನ್ನು ಕೆಲವು ಪ್ರದೇಶಗಳಲ್ಲಿ ಈ ದಿನ ಯಥೇಚ್ಛವಾಗಿ ಹಣ್ಣು ತರಕಾರಿಗಳನ್ನು ದಾನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ದಾನ ಮಾಡೋದ್ರಿಂದ ಕೂಡ ಹಲವು ರೀತಿಯ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿಯಲ್ಲಿ ಬಾಧೆಗಳು, ಗ್ರಹಗಳಿಂದ ಉಂಟಾಗ್ತಾ ಇರುವಂತಹ ದೋಷಗಳು ಏನಾದರೂ ಇದ್ರೆ ಅದು ಈ ದಾನ ಧರ್ಮದಿಂದ ಪರಿಹಾರ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಶಾಸ್ತ್ರಗಳ ಪ್ರಕಾರ ತಣ್ಣನೆಯ ಆಹಾರವನ್ನ ಸೇವನೆ ಮಾಡುವಂಥದ್ದು, ಅದರಲ್ಲಿ ಮೊಸರನ್ನ ಬಹಳ ಅಗ್ರಪಂಕ್ತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಈ ತಣ್ಣನೆಯ ಆಹಾರ ಅಥವಾ ಮಸಾಲೆ ಇಲ್ಲದಂತ ಆಹಾರ ಪದಾರ್ಥಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿಯನ್ನ ನೀಡುತ್ತೆ. ಹಾಗೆ ಇದನ್ನ ಔಷಧಿಯಾಗಿ ನಾವು ಸೇವನೆ ಮಾಡೋದ್ರಿಂದ ಈ ಶೀತಲ ಮಾತಾ ವ್ರತ ಹೊಟ್ಟೆಯನ್ನ ನಮಗೆ ಪರಿಶುದ್ಧಗೊಳಿಸುತ್ತೆ. ಮತ್ತೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸುಲಭವಾದಂತಹ ಆಹಾರವನ್ನ ಈ ದಿನ ನಾವು ಉಪಯೋಗಿಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ಈ ದಿನ ನಾವು ಆಹಾರ ಪದಾರ್ಥಗಳಿಂದಲೇ ಅನಾರೋಗ್ಯ ಉಂಟಾಗುವಂತಹ ಎಷ್ಟೋ ಸಂದರ್ಭಗಳನ್ನು ನೋಡಿದ್ದೇವೆ. ಹಾಗಾಗಿ ಈ ಸ್ವಚ್ಛ ಹಾಗೆ ತಣ್ಣನೆಯ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಅನ್ನುವಂಥ ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಶೀತಲ ಸಪ್ತಮಿಯ ಮಹತ್ವ
ಅನಾದಿ ಕಾಲದಿಂದಲೂ ಕೂಡ ಅನುಸರಣೆ ಆಗ್ತಾ ಇರುವಂಥ ಒಂದು ಸಂದರ್ಭ. ಹಾಗಾಗಿ ವಿಜ್ಞಾನ ಕೂಡ ಇದನ್ನ ಒಪ್ಪಿಕೊಂಡು ಇದರ ಆಚರಣೆಗೆ ಅದು ಕೂಡ ಸಮ್ಮತಿಸಿರುವಂಥದ್ದು, ಅದರಲ್ಲೂ ಮೌನವಾಗಿ ಸಮ್ಮತಿಯನ್ನು ಸೂಚಿಸ್ತಾ ಇರುವಂಥದ್ದು ಈ ಶೀತಲ ಸಪ್ತಮಿಯ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಹಾಗಾಗಿ ಬಂಧುಗಳೇ, ಈ ವರ್ಷದಲ್ಲಿ 2 ಬಾರಿ ಈ ಶೀತಲ ಸಪ್ತಮಿಯನ್ನು ಆಚರಣೆ ಮಾಡುವಂಥ ಪ್ರದೇಶಗಳು ಕೂಡ ಇದೆ. ಅಂದರೆ ಇಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ದಿನ, ಹಾಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಈ ಶೀತಲ ಸಪ್ತಮಿಯನ್ನ ಬಹಳ ಪ್ರಮುಖವಾಗಿ ಆಚರಣೆ ಮಾಡುವಂಥದ್ದು. ಹಾಗಾಗಿ ಭಾರತದಾದ್ಯಂತ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ಇದನ್ನ ಆಚರಣೆ ಮಾಡುವಂಥದ್ದಿದೆ. ಅದರಲ್ಲೂ ದಕ್ಷಿಣ ಭಾರತದ ಈ ತಮಿಳುನಾಡು ರಾಜ್ಯದಲ್ಲಿ ವಿಶೇಷವಾಗಿ ಇದನ್ನ ಪೋಲೇರಮ್ಮ ಅಥವಾ ಮಾರಿಯಮ್ಮನ್ ದೇವತೆ ಅಂತ ಹೇಳಿ ಪೂಜೆ ಮಾಡುವಂಥದ್ದು ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕೂಡ ಈ ಶೀತಲ ಸಪ್ತಮಿಯನ್ನ ಪೋಲಾಲ ಅಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಒಟ್ಟಾರೆ ಶೀತಲಾ ದೇವಿ ಪ್ರಕೃತಿಯ ಗುಣಪಡಿಸುವಂತಹ ಶಕ್ತಿಯನ್ನು ಪ್ರತಿನಿಧಿಸ್ತಾಳೆ. ಹಾಗಾಗಿನೇ ನಮಗೆ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಬರದೇ ಇರಲಿ ಅಂತ ಹೇಳಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ. ಇನ್ನು ತಾಯಿ ಶೀತಲಾ ಮಾತೆಗೆ ಭಾರತದಲ್ಲಿ ಕೆಲವೊಂದು ವಿಶೇಷ ದೇವಾಲಯಗಳನ್ನು ಕೂಡ ಕಟ್ಟಿಸಿದ್ದಾರೆ. ನಮ್ಮಲ್ಲೂ ಕೂಡ ಹಲವಾರು ಅಮ್ಮನವರ ದೇವಾಲಯಗಳು ಕೂಡ ಇದೆ. ಇಲ್ಲಿ ತಾಯಿಗೆ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನ ವಿಶೇಷವಾಗಿ ಬಳಸುವಂಥದ್ದು ಇದೆ. ಈಗಾಗಲೇ ಹೇಳಿದಾಗೆ ಮಾರಿಯಮ್ಮ, ಕರುಮಾರಿಯಮ್ಮ, ಪ್ಲೇಗಮ್ಮ ಇತ್ಯಾದಿ ದೇವಾಲಯಗಳು ನಮ್ಮ ಭಾಗದಲ್ಲಿದ್ರೆ, ಹರಿಯಾಣದ ಗುರುಗಾಂವ್ನಲ್ಲಿ ಶೀತಲಾ ಮಾತಾ ಅನ್ನುವಂಥ ಒಂದು ಮಂದಿರ ಕೂಡ ಇದೆ. ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ತಾಯಿಯನ್ನ ಆರಾಧನೆ ಮಾಡುವಂಥದ್ದು, ಜಾತ್ರಾ ಮಹೋತ್ಸವಗಳು ಕೂಡ ನಡೆಯುವಂಥದ್ದು ಇದೆ. ಇನ್ನು ಪಂಜಾಬ್ನಲ್ಲಿರುವಂತಹ ಶಿಟ್ಲಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸಹೋದರಿಯರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ದೇವಾಲಯ ಹೆಚ್ಚು ಜನರನ್ನ ಆಕರ್ಷಣೆ ಮಾಡುವಂತಹ ದೇವಾಲಯ. ಅದರಲ್ಲೂ ಈ ಸೀಲ್ ಗ್ರಾಮದ ದೇವಾಲಯ, ಲೂಧಿಯಾನ ಜಿಲ್ಲೆಯಲ್ಲಿರುವಂತಹ ಒಂದು ದೇವಾಲಯ ವಿಶೇಷವಾಗಿ ಶೀತಲಾ ಮಾತೆಗೆ ಸಮರ್ಪಣೆ ಆಗಿರುವಂಥದ್ದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆಗಳು ನಡೆಯುವಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದೇವಿಯ ಆರಾಧನೆ ಆ ಭಾಗದಲ್ಲಿ ಬಹಳ ವಿಶೇಷವಾದಂತಹ ಆಕರ್ಷಣೆಯಾಗಿದೆ. ಹಾಗೆ ಉತ್ತರ ಪ್ರದೇಶದಲ್ಲೂ ಕೂಡ ಈ ತಾಯಿಯ ಆರಾಧನೆ ತುಂಬಾ ಮಹತ್ವ ಪಡ್ಕೊಂಡಿರುವಂಥದ್ದು. ಹಾಗೆ ಮಧ್ಯಪ್ರದೇಶದ ಮಂಡ್ಲಾ ಜಿಲ್ಲೆಯಲ್ಲಿ ಇರುವಂತಹ ದೇವಾಲಯ ಇರ್ಬೋದು, ಬಿಹಾರದ ಶರೀಫ್ ಪ್ರದೇಶದಲ್ಲಿರುವಂತಹ ಶೀತಲಾ ಮಾತೆಯ ಜನ್ಮಸ್ಥಳ ಇರ್ಬೋದು, ಅಥವಾ ಲಕ್ನೋದಲ್ಲಿ ಇರುವಂತಹ ಶೀತಲಾ ಮಾತಾ ಮಂದಿರ, ಹಾಗೆ ಬಿಹಾರದ ಗಯಾದಲ್ಲಿ ಕೂಡ ಶೀತಲಾ ಮಾತೆ ದೇವಾಲಯ ಇದೆ. ಇನ್ನು ರಾಜಸ್ಥಾನ್ ಜಿಲ್ಲೆಯ ಸೂರಜ್ಗಢದ ಬಳಿ ಕೂಡ ಒಂದು ದೇವಾಲಯ ಇದೆ. ಉತ್ತರ ಪ್ರದೇಶದ ಮೀರತ್ ಬಳಿ ಶೀತಲಾ ಮಾತಾ ದೇವಾಲಯ, ಇನ್ನು ಗುರ್ಗಾಂವ್ ಹರಿಯಾಣ ಇಲ್ಲೂ ಕೂಡ ಶೀತಲಾ ಮಾತಾ ದೇವಾಲಯ ಇರುವಂಥದ್ದು. ಹಾಗೆ ರಾಜಸ್ಥಾನದ ಜಾಲೋರ್ ಬಳಿ ಇರುವಂತಹ ದೇವಾಲಯ, ಕೋಲ್ಕತ್ತಾದ ಗರಿಯಾ ಸಮೀಪದಲ್ಲಿರುವಂತಹ ದೇವಾಲಯ, ಹಾಗೆ ಕೋಲ್ಕತ್ತಾದ ಕಾಳಿಕಾಪುರದಲ್ಲಿರುವಂತಹ ಆದಿಶೀತಲಾ ಮಂದಿರ, ಹಿಮಾಚಲ್ ಪ್ರದೇಶದ ಉನಾ ಪ್ರದೇಶದಲ್ಲಿರುವಂತಹ ತಾಯಿಯ ಈ ಶೀತಲಾ ಮಾತಾ ಮಂದಿರ, ಮತ್ತೆ ಅಸ್ಸಾಂನಲ್ಲಿ ಇರುವಂತಹ ಲುಮ್ಡಿಂಗ್ ಪ್ರದೇಶದಲ್ಲಿ ಇರುವಂತಹ ಈ ಶೀತಲಾ ಬರಿ ಅನ್ನುವಂಥ ದೇವಾಲಯ, ರಾಜಸ್ಥಾನದ ಜೋಧ್ಪುರದಲ್ಲಿ, ಹಾಗೆ ರಾಜಸ್ಥಾನದ ನಾಗೌರ್ನಲ್ಲಿ ಕೂಡ ಶೀತಲಾ ಮಾತೆಯ ದೇವಾಲಯಗಳಿದೆ. ಹಾಗಾಗಿ ನಮ್ಮ ಭಾರತದಾದ್ಯಂತ ಕೂಡ ಹೆಚ್ಚು ಹೆಚ್ಚು ಶೀತಲಾ ಮಾತೆಯ ದೇವಾಲಯಗಳಿರುವಂಥದ್ದನ್ನ ಇಲ್ಲಿ ಗಮನಿಸಬಹುದು. ಹಾಗೆ ಮುಂಬೈನಲ್ಲಿ ಚೆಂಬೂರ್ ಬಳಿ ಇರುವಂತಹ ಶೀತಲಾ ಮಂದಿರ, ಹಾಗೆ ಮಹಾರಾಷ್ಟ್ರದ ಬರಾದ್ ಪ್ರದೇಶದಲ್ಲಿರುವಂತಹ ಶೀತಲಾ ಮಾತಾ ದೇವಾಲಯ, ಹಾಗೆ ಉತ್ತರಾಖಂಡದ ನೈನಿತಾಲ್ನಲ್ಲೂ ಕೂಡ ಒಂದು ಶೀತಲಾ ಮಾತಾ ದೇವಾಲಯ ಇದೆ. ಹಾಗೆ ಬಿಹಾರದ ಮುಂಗೇರ್ ಪ್ರದೇಶದಲ್ಲಿರುವಂತಹ ಶೀತಲಾ ಮಂದಿರ ಕೂಡ ತಾಯಿಗೆ ಸಮರ್ಪಣೆಯಾಗಿರುವಂತಹ ದೇವಾಲಯಗಳು. ಒಟ್ಟಾರೆ ತಾಯಿಯನ್ನ ಆರಾಧನೆ ಮಾಡಲಿಕ್ಕೆ ನಮ್ಮ ಭರತ ಖಂಡದಲ್ಲಿ ಹಲವಾರು ಪ್ರದೇಶಗಳಲ್ಲಿ ದೇವಾಲಯಗಳಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಬಂಧುಗಳೇ, ತಮಗೂ ಕೂಡ ತಾಯಿ ಶೀತಲಾ ಮಾತೆ ಒಳಿತನ್ನೇ ತರಲಿ, ತಮ್ಮನ್ನ ಸಂರಕ್ಷಣೆ ಮಾಡಲಿ, ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳಾಗ್ಲಿ, ಅನಾರೋಗ್ಯ ಪರಿಸ್ಥಿತಿಗಳಾಗ್ಲಿ ನಿಮ್ಮ ಕುಟುಂಬಕ್ಕೆ ಬರದಂತೆ ತಾಯಿ ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ನಿರೀಕ್ಷೆ ಇರುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿ ತೋರಿಸುವಂತಹ ದಿನ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಕಾರ್ಯಸಿದ್ಧಿ ಉಂಟಾಗುವಂತಹ ಸಂದರ್ಭ ಇದೆ. ಇನ್ನು ಈ ದಿನ ತುಂಬಾ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿಕೊಳ್ಳಲ್ಲ, ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥದ್ದು, ಬೇರೆಯವರ ಶ್ರೇಯಸ್ಸನ್ನು ಕೋರುವಂಥ ಸಂದರ್ಭಗಳು ಈ ದಿನ ಎದುರಾಗುವಂಥದ್ದು ಇದೆ. ಇನ್ನು ಈ ದಿನ ಸಕಾರಾತ್ಮಕ ಚಿಂತನೆಯೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಲಾಭ ಅತಿಯಾಗಿ ಇಲ್ಲ ಅಂದ್ರೂ ಕೂಡ ನಷ್ಟವಂತೂ ಆಗಲ್ಲ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಬಹಳ ವಿಶೇಷವಾದಂಥ ಪ್ರಗತಿಯನ್ನು ಕಾಣ್ತೀರಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇರುತ್ತೆ. ಕುಟುಂಬಸ್ಥರ ಒಂದು ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಸಂತ ಸಂಬಂಧಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅಹಂನ ಸಮಸ್ಯೆ ಬರುವಂಥದ್ದಿರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಈ ದಿನ ಹೊಸ ಉದ್ಯಮದ ಬಗ್ಗೆ ಆಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಕೈಗೊಳ್ಳುವ ಬಗ್ಗೆ ಆಗಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಚೆನ್ನಾಗಿರುತ್ತೆ, ಪ್ರಬುದ್ಧವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದು ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರಕ್ಕೂ ಕೂಡ ಚಿಂತೆ ಮಾಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳ ಯೋಗ ಇರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಕೆಲಸಗಳ ಹಿಂದೆನೇ ನಿಮ್ಮ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಗೆಳೆಯರಾಗಲಿ, ನಿಮ್ಮ ಬಂಧುಗಳಾಗಲಿ ನಿಮಗೆ ಪ್ರತ್ಯಕ್ಷ ದೇವರಂತೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ, ನಿರಾಳರಾಗಿರಿ. ಯಾಕೆಂದರೆ ಯಾರೋ ಒಬ್ಬರು ಸಹಾಯಕ್ಕೆ ಸಹಕಾರಕ್ಕೆ ನಿಮ್ಮ ಜೊತೆ ಈ ದಿನ ಬಂದೇ ಬರ್ತಾರೆ. ಹಾಗೆ ಹಲವು ತಾಪತ್ರಯಗಳ ಮಧ್ಯೆ ಕೂಡ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ನೀವು ಆರಂಭ ಮಾಡಿರುವಂಥ ಒಂದು ಕಾರ್ಯ, ಅದನ್ನು ಮಾಡಿ ಮುಗಿಸುವಂಥ ಒಂದು ಹಠ ಛಲ ಈ ದಿನ ನಿಮ್ಮಲ್ಲಿರುತ್ತೆ. ಅದಕ್ಕಾಗಿಯೇ ಬಹಳ ಬೇಗ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ ನಿಮ್ಮ ಕೆಲಸದಿಂದ. ಇದು ನಿಮ್ಮ ಮನಸ್ಥಿತಿಯನ್ನು ಮತ್ತಷ್ಟು ಬಲಗೊಳಿಸುತ್ತೆ. ಹಾಗಾಗಿ ಒಂದು ಕೆಲಸದಲ್ಲಿ ಆಗುವಂಥ ಸಕ್ಸಸ್ ಏನಿದೆ ಅದು ನಿಮಗೆ ಧೈರ್ಯವನ್ನು ತರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಅಳುಕು ಅಂಜಿಕೆ ಅನ್ನುವಂಥದ್ದು ಇತ್ತು, ಈ ಕೆಲಸ ನಷ್ಟವನ್ನು ತರುತ್ತೆ, ಈ ಕೆಲಸ ಸರಿಯಾಗಿ ನನಗೆ ಹೊಂದಾಣಿಕೆ ಆಗಲ್ಲ, ಇದರಿಂದ ಅವಮಾನ ಆಗುತ್ತೆ, ಇದರಿಂದ ತುಂಬ ಹಣಕಾಸಿನ ನಷ್ಟ ಉಂಟಾಗುತ್ತೆ, ಇತ್ಯಾದಿ ಇತ್ಯಾದಿ ನೆಗೆಟಿವ್ ಥಾಟ್ಸ್ ಬರುವಂಥ ಸಂದರ್ಭದಲ್ಲೇ ಈ ದಿನ ಕೆಲಸ ಕಾರ್ಯಗಳ ಯಶಸ್ಸು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತರುತ್ತೆ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ದಿನ ಮನಸ್ಸಿಗೂ ಕೂಡ ಸಂಭ್ರಮ ಇದೆ, ಮನೆಯಲ್ಲೂ ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರಿಂದ ಒಳ್ಳೆಯ ಬೆಂಬಲವನ್ನು ಪಡ್ಕೊಳ್ತೀರಿ. ಸಲಹೆ ಸೂಚನೆ ಮಾರ್ಗದರ್ಶನ ನಿಮಗೆ ಈ ದಿನ ಹರಿದು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ನಿಮಗೆ ಅತಿ ಉತ್ಸಾಹ ಇರುತ್ತೆ. ವ್ಯಾಪಾರ ವ್ಯವಹಾರದ ವಿಸ್ತರಣೆಯ ಬಗ್ಗೆ ಕೂಡ ಯೋಚನೆ ಮಾಡ್ತೀರಿ, ಅದರ ಬಗ್ಗೆ ಮಾತುಕತೆ, ಒಂದು ಪೂರ್ವ ಸಿದ್ಧತೆ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಾವನಾತ್ಮಕವಾದಂಥ ಸಹ ಸಂಬಂಧಗಳು ಕೂಡ ಇರುತ್ತೆ. ಹಳೆಯ ನೆನಪು ಕಾಡುತ್ತೆ. ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀವು ವ್ಯಕ್ತಪಡಿಸುವಂಥ ಒಂದು ಒಳ್ಳೆಯ ವೇದಿಕೆ ಕೂಡ ನಿಮಗಿದೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರಾಸೆ ಅನ್ನುವಂಥದ್ದು ಇರುತ್ತೆ. ಆಸೆ ಇಟ್ಟು ಬಯಕೆಯಿಂದ ಹಾಗೆ ಕಷ್ಟಪಟ್ಟು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಈ ಮೂರನೆಯವರ ಕೈವಾಡದಿಂದ ಈ ದಿನ ಕೆಲಸಗಳು ಅಲ್ಲಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿದೆ. ನಿಮ್ಮ ಒಂದು ಅನಿಸಿಕೆಯಂತೆ ಅಥವಾ ನಿಮ್ಮ ಒಂದು ಪ್ಲಾನ್ ಅಂತೆ ಕೆಲಸಗಳಾಗಲ್ಲ. ಇದರಿಂದ ನಿಮಗೆ ನಿರಾಸೆಯ ಜೊತೆಗೆ ಕೆಲಸದ ಬಗ್ಗೆ ಸ್ವಲ್ಪ ಬೇಸರ ಕೂಡ ಆಗುವಂಥ ಸಂದರ್ಭ. ಇನ್ನು ಈ ದಿನ ಕೆಲವರನ್ನು ತುಂಬ ದ್ವೇಷಿಸುವಂಥ ಒಂದು ಸ್ವಭಾವ ಕೂಡ ಹೆಚ್ಚಾಗಿರುತ್ತೆ. ಏಕೆಂದರೆ ಅವರಿಂದ ನಿಮಗೆ ಆಗಿರುವಂಥ ನೋವು, ಆಘಾತ, ನಷ್ಟ ಇದೆಲ್ಲದರ ಒಂದು ಗುಣಾಕಾರ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಕುಂದಿಸುವಂಥ ಈ ಒಂದು ಪ್ರಮೇಯಗಳೇನಿದೆ ಇದನ್ನು ಆದಷ್ಟು ಪಕ್ಕಕ್ಕಿಡುವಂಥದ್ದು ಉತ್ತಮ.
ಹೆಚ್ಚು ಚಿಂತೆ ಮಾಡಿದಷ್ಟು ನಿಮಗೆ ಸಮಯ ವ್ಯರ್ಥ ಆಗುತ್ತೆ. ನಿಮ್ಮ ಎನರ್ಜಿ ಅಲ್ಲೇ ಡ್ರೈನೈಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಸಂತೋಷ ಇದೆ, ಸಂಭ್ರಮ ಇದೆ. ಆದರೆ ಆ ಒಂದು ಸಂಭ್ರಮ ಹೆಚ್ಚು ಹೊತ್ತು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅದರ ಹಿಂದೆಯೇ ನಿಮಗೆ ಒಂದು ರೀತಿಯಲ್ಲಿ ಆಘಾತ ಕಾದಿರುವಂಥದ್ದು ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಅಧಿಕವಾದಂಥ ಖರ್ಚು ಮುಂದೆ ಬರಬಹುದು ಅನ್ನುವಂಥ ಒಂದು ಸೂಚನೆ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಹಾಗಾಗಿನೇ ಈ ಕುರಿತಾಗಿ ಜಾಗ್ರತೆ ಹೆಚ್ಚಿನ ಮಟ್ಟದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಕೆಲವು ಕೆಲಸಗಳನ್ನು ಬಹಳ ಬೇಗ ಮಾಡ್ತೀರಿ, ಕೆಲವನ್ನು ಅಷ್ಟೇ ನಿಧಾನವಾಗಿ ಮುಂದುವರಿಸುವಂಥದ್ದು ಇದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ತೊಂದರೆ ಈ ದಿನ ಉಂಟಾಗೋದ್ರಿಂದ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಯಾರಿಗೂ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ, ನೀವೇ ಹಣವನ್ನು ಸಾಲವಾಗಿ ತರುವಂಥದ್ದನ್ನಾಗಲಿ ಮಾಡಬೇಡಿ. ಆದರೆ ಸಮಸ್ಯೆಗಳಿದೆಯಲ್ಲ, ಅದರ ಪರಿಹಾರಕ್ಕೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ ನೀವು ಯೋಚನೆ ಮಾಡಿದಷ್ಟು ನಿಮಗೆ ಪರಿಹಾರಗಳು ಹೊಳೆಯುವಂಥ ಸಾಧ್ಯತೆ ಇರುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಬುದ್ಧಿಶಕ್ತಿ ಪ್ರಬುದ್ಧವಾಗಿರುತ್ತೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಪರಿಸ್ಥಿತಿಯನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟಪಟ್ಟು ಪ್ರಯಾಸಪಟ್ಟೇನೆ ಕೆಲಸಗಳನ್ನು ನೀವು ಆರಂಭ ಮಾಡಬೇಕು. ಆದರೆ ಯಾಮಾರಬಾರ್ದು, ಯಾರನ್ನ ಅತಿಯಾಗಿ ನಂಬಬಾರ್ದು. ಇದರಿಂದ ನಿಮಗೆ ಹೆಚ್ಚು ನೋವು, ನಿರಾಸೆ, ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ನರಸಿಂಹನ ಆರಾಧನೆಯಿಂದ, ನರಸಿಂಹ ಸ್ವಾಮಿಯನ್ನ ಈ ದಿನ ಸ್ಮರಣೆ ಮಾತ್ರದಿಂದಲೇ ನಿಮಗೆ ಹೆಚ್ಚು ಧೈರ್ಯ ಸ್ಥೈರ್ಯಗಳು ಉಂಟಾಗುತ್ತೆ. ಅಂಥ ಶಕ್ತಿ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಬೆಳಗಿನಿಂದಲೇ ಈ ಒಂದು ಸಂದರ್ಭವನ್ನು ನಿಮ್ಮದಾಗಿಸ್ಕೊಳ್ಬೇಕು, ಸ್ವಾಮಿ ಆರಾಧನೆ ಮಾಡಬೇಕು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಆರಂಭದಲ್ಲಿ ಸ್ವಲ್ಪ ಅನುಕೂಲತೆಗಳು ಕಂಡರೂ ಕೂಡ ಅನಾನುಕೂಲತೆಗಳೇ ಜಾಸ್ತಿ ಆಗಿರುತ್ತೆ. ನಿಮ್ಮ ಒಂದು ದುಡಿಮೆ, ನಿಮ್ಮ ವರಮಾನ ಕಡಿಮೆ, ಆದರೆ ಖರ್ಚಿನ ಬಾಬ್ತು ವಿಪರೀತವಾಗಿ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಬಂಧು ಮಿತ್ರರ ಬೇಡಿಕೆ ಕೂಡ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಒತ್ತಾಯಕ್ಕೆ, ಬಲವಂತಕ್ಕೆ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಅಲ್ಲಿ ನಿಮಗೆ ಸೋಲು, ನಿರಾಸೆ ಇದ್ದೇ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗಬೇಕು. ಯಾಕೆಂದರೆ ನಿಮ್ಮದೇ ಆದಂತಹ ಕೆಲವೊಂದು ಕೆಲಸ ಕಾರ್ಯಗಳಿದೆ, ಜವಾಬ್ದಾರಿಗಳಿದೆ. ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಎಸ್ಕೇಪಿಸಮ್ ಇರಬಾರ್ದು ಈ ದಿನ. ಹಾಗಾಗಿ ತಲೆ ಕೊಟ್ಟು, ಭುಜ ಕೊಟ್ಟು, ಹೆಗಲು ಕೊಟ್ಟು ಕೆಲಸಗಳನ್ನು ನೀವು ಮಾಡಲೇಬೇಕಾಗತ್ತೆ. ಆ ಕಮಿಟ್ಮೆಂಟ್ ನಿಮ್ಮದು. ಹಾಗಾಗಿ ಈ ದಿನ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ಕುಟುಂಬಸ್ಥರ ಆರೋಗ್ಯದ ಕಡೆ ಕೂಡ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ಈ ದಿನ ನಿರ್ದಿಷ್ಟವಾಗಿ ಬರುವಂತಹ ಕೆಲವೊಂದು ಪರಿಸ್ಥಿತಿಗಳಿದೆ, ನಿಮಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಅಚಾನಕ್ಕಾಗಿ ಬರುವಂತಹ ಕೆಲವೊಂದು ಪರಿಸ್ಥಿತಿಗಳು. ಅದನ್ನು ಈ ದಿನ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಧೈರ್ಯದಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದ ದಿನ. ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂತಹ ದಿನ. ಹಾಗೆ ಈ ದಿನ ನಿಮ್ಮ ಎದುರಾಳಿಯನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಬಹಳಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಹೆದರಿಕೆ ಇಲ್ಲ, ಅಂಜಿಕೆ ಇಲ್ಲ. ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಅರಿವು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಕನಸುಗಳು ನನಸಾಗುವಂಥದ್ದು, ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ದಿನಗಳ ಬಯಕೆ ನಿಮ್ಮದು, ಅದು ಈ ದಿನ ಈಡೇರುತ್ತೆ. ಆ ಕೆಲಸಕ್ಕೆ ಒಂದು ಒಳ್ಳೆಯ ಚಾಲನೆ ಸಿಕ್ಕತ್ತೆ. ಹಾಗಾಗಿ ಆರಂಭ ಚೆನ್ನಾಗಿದೆ ಈ ದಿನ. ಇನ್ನು ಯಾವುದೇ ವ್ಯಕ್ತಿ ಕೂಡ ನಿಮ್ಮನ್ನು ಹಗುರವಾಗಿ ನೋಡಬಾರ್ದು. ನಿಮ್ಮ
ಯಾವುದೇ ಯೋಜನೆಗಳನ್ನು ಅವರು ತಳ್ಳಿ ಹಾಕಬಾರ್ದು. ನಿಮ್ಮ ಒಂದು ಝೀಲ್ಗೆ ಅಥವಾ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚಬಾರ್ದು. ಆ ರೀತಿ ನೋಡ್ಕೊಳ್ಳುವಂಥದ್ದು ಉತ್ತಮ. ಅಂತಹ ಹಿತಶತ್ರುಗಳು ಯಾರೇ ಇದ್ದರೂ ಅವರನ್ನು ದೂರ ಇಡುವಂಥದ್ದೇ ಈ ದಿನದ ಜಾಣತನ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನ ಹರಿಸಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಏಕೆಂದರೆ ಎಲ್ಲವೂ ಹತ್ತಿರ ಬಂದಿದೆ. ಈ ಕಾಯಿ ಹಣ್ಣಾಗುವಂಥ ಸಂದರ್ಭ. ಇಲ್ಲಿ ನೀವು ಯಾಮಾರಬಾರ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ಸದ್ಯದಲ್ಲೇ ನಿಮಗೆ ಒಂದು ಒಳ್ಳೆಯ ಸುದ್ದಿ, ಶುಭ ಸುದ್ದಿ, ಸಂತೋಷದ ಸುದ್ದಿಯನ್ನು ಕೇಳುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಅಥವಾ ಸ್ತ್ರೀಯರಿದ್ದರೆ ಪುರುಷರ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕ್ಷಮೆ ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಪಶ್ಚಾತ್ತಾಪ ಆಗುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ನಿಮ್ಮ ನಡೆ ಮತ್ತು ನುಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ ಅಂದರೂ ಕೂಡ ತುಂಬ ಪ್ರಯತ್ನ ಪಡ್ತೀರಿ. ಹಾಗಾಗಿ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ದಿನ ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ದುರಾಡಳಿತ ಇದೆ, ಅದನ್ನು ಕಂಡು ನಿಮಗೆ ಸಹಿಸಲಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮಾತಿನಿಂದ ಈ ದಿನ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿರಾಶೆ ಅನ್ನುವಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಅತಿಯಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಆ ಎಕ್ಸ್ಪೆಕ್ಟೇಷನ್ ಇದ್ದರೆ ತಾನೇ ಈ ನಿರಾಸೆ ಉಂಟಾಗುವಂಥದ್ದು. ಹಾಗಾಗಿ ಏನು ಬರುತ್ತೋ ಅದನ್ನೇ ಸ್ವೀಕರಿಸುವಂಥ ಒಂದು ದೊಡ್ಡತನ ಇರಲಿ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಮನಸ್ಸಲ್ಲಿ ನೀವು ಅಂದುಕೊಳ್ಳಿ, ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಹೊಸ ಸಂಭ್ರಮಾಚರಣೆ ಇರುವಂಥ ಸಂದರ್ಭ ಕೂಡ ಇದೆ. ಎಲ್ಲರೂ ಕೂಡ ಲವಲವಿಕೆಯಿಂದ ಇರ್ತಾರೆ, ಬಹಳ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ನಿಮಗೆ ಮಾತ್ರ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಆ ಕುಟುಂಬಸ್ಥರಿಂದ ಈ ದಿನ ಸ್ವಲ್ಪ ಹೊರ ಇರುವಂಥದ್ದು. ಹಾಗಾಗಿ ಈ ಒಂಟಿತನ ಅಥವಾ ಕುಟುಂಬದವರಿಂದ ಸ್ವಲ್ಪ ದೂರ ಇರುವಂಥ ಪ್ರಯತ್ನ ನಿಮ್ಮಿಂದ ಆಗಬಹುದು. ಆದರೆ ಎಲ್ಲರೊಳಗೂ ನೀವು ಇದ್ದು ಕೆಲಸ ಮಾಡುವಂಥದ್ದು ಉತ್ತಮ. ಹಾಗಾಗಿ ನೀವು ಸಮಷ್ಟಿಯಲ್ಲಿ ಇರಬೇಕೇ ಹೊರತು ಒಂಟಿತನಕ್ಕೆ ಈ ದಿನ ನೀವು ಆಲೋಚನೆ ಮಾಡಬಾರ್ದು. ಇನ್ನು ಈ ದಿನದಲ್ಲಿ ನಿಮ್ಮಂತೆ ಕೆಲವು ವ್ಯಕ್ತಿಗಳು ಕೆಲಸ ಮಾಡುವಂಥವ್ರಾಗಲಿ ಅಥವಾ ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವ್ರಾಗಲಿ ನಿಮಗೆ ಪರಿಚಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅವರನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈ ದಿನ ಆಲೋಚನೆ ಇರುವಂಥದ್ದು. ಇನ್ನು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಆದರೆ ಪೂರ್ಣ ಮನಸ್ಸಿನಿಂದ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದರಲ್ಲಿ ನೀವು ಮೀನಾಮೇಷ ಎಣಿಸುವಂಥದ್ದು ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಬಹಳ ದಿನಗಳಿಂದ ಅಂದುಕೊಳ್ತಾ ಇದ್ದಂಥ ಒಂದು ಕೆಲಸವನ್ನು ಈ ದಿನ ನೀವು ಆರಂಭ ಮಾಡುವಂಥ ಒಂದು ಒಳ್ಳೆಯ ದಿನ. ಹಾಗಾಗಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಲಿ ಅನ್ನುವಂಥದ್ದೇ ನಿಮ್ಮ ಏಕೈಕ ಉದ್ದೇಶ ಆಗಿರುತ್ತೆ ಈ ದಿನ. ಇನ್ನು ಕೆಲವು ವಿಚಾರದಲ್ಲಿ ನಿಮಗೆ ತಪ್ಪು ಅಭಿಪ್ರಾಯಗಳು ಮೂಡಬಹುದು. ಏಕೆಂದರೆ ಮೂರನೆಯವರು ಹೇಳಿರುವಂಥ ಕೆಲವೊಂದು ಮಾತುಗಳಿರ್ಬೋದು, ಚಾಡಿಯ ಮಾತಿರ್ಬೋದು, ಅದಕ್ಕೆ ವಿಶೇಷ ಅರ್ಥವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಇದ್ದಂತಹ ತಪ್ಪು ತಿಳುವಳಿಕೆ ಈ ದಿನ ದೂರವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಥಾರ್ಥವಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೋ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಬದಲಾವಣೆಗಾಗಿ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗೆ ಈ ದಿನ ರಿಜಿಡ್ ಅನ್ನುವಂಥದ್ದು ಇಲ್ಲ. ಅಂದರೆ ಇದೇ ಆಗಬೇಕು, ಮೂಗಿನ ನೇರಕ್ಕೆ ನಡಿಬೇಕು ಅನ್ನುವಂಥದ್ದಲ್ಲ. ಹೊಂದಾಣಿಕೆಯ ಮೇರೆ ಇರೋದರಿಂದ ಈ ದಿನ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲತೆಗಳು ಇದೆ. ಇನ್ನು ಈ ದಿನ ನಿಮ್ಮ ಶ್ರಮವನ್ನು ಮೀರಿದಂಥ ಒಂದು ಅದೃಷ್ಟ ನಿಮ್ಮ ಪಾಲಿಗೆ ಒದಗಿ ಬರುವಂಥದ್ದಾಗತ್ತೆ.
ಹಾಗಾಗಿ ಈ ದುರಾದೃಷ್ಟದಲ್ಲೇ ಕೆಲವೊಂದು ಕೆಲಸಗಳು ಕೆಟ್ಟು ಹೋಗಿರ್ಬೋದು, ಆದರೆ ಈ ದಿನ ಮಾತ್ರ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಹಾಗಾಗಿ ಭರವಸೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಏಕೆಂದರೆ ವ್ಯಾಪಾರ ವ್ಯವಹಾರಗಳು ಈ ದಿನ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ, ಸಮಾಧಾನ ಇರುತ್ತೆ. ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಏಕೆಂದರೆ ನಿಮ್ಮ ವ್ಯವಹಾರಗಳು ಪ್ರತಿದಿನ ಇದೇ ರೀತಿಯಲ್ಲಿ ಮುಂದುವರಿಯಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮುಂದಿನ ಆಲೋಚನೆ, ಒಂದು ವಿಷನ್ ಇಟ್ಕೊಂಡೇ ತೀರ್ಮಾನವನ್ನು ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ. ಇನ್ನು ಈ ದಿನ ನಿಮಗೆ ಸ್ವಲ್ಪ ತಾಳ್ಮೆ, ಸಮಾಧಾನ ಅನ್ನುವಂಥದ್ದು ಕೆಲವು ವಿಚಾರಗಳಲ್ಲಿ ಬೇಕಾಗುತ್ತೆ. ಅದರ ಅನುಭವ ಈ ದಿನ ನಿಮಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭ ಇದೆ. ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥ ಸಂದರ್ಭ. ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಕಳವಳಯುಕ್ತವಾಗಿ ಇರುವಂಥದ್ದು. ಏನೋ ಒಂದು ತಲೆಗೆ ಭಾರ, ಏನೋ ಒಂದು ಜವಾಬ್ದಾರಿ, ಅಸ್ತವ್ಯಸ್ತವಾಗಿರುವಂಥ ಕೆಲವೊಂದು ಸನ್ನಿವೇಶಗಳು, ಪರಿಸ್ಥಿತಿ ಚೆನ್ನಾಗಿಲ್ಲ, ಹೊರಗಡೆ ಸಮಾಜ ಕಲುಷಿತ ಆಗಿದೆ, ಇತ್ಯಾದಿ ವಿಚಾರಗಳು, ಅದರಲ್ಲೂ ಬೇಡದ ವಿಚಾರಗಳನ್ನೇ ಈ ದಿನ ಹೆಚ್ಚು ತಲೆಗೆ ಹತ್ತಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮನೆ ಮಂದಿಯ ಸಹಾಯ ಅಷ್ಟಕ್ಕಷ್ಟೇ ಇರುವಂಥ ಸಂದರ್ಭದಲ್ಲಿ ಈ ದಿನ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅನಾನುಕೂಲಕರವಾಗಿರುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಲೇ ಮುಂದುವರಿಬೇಕು. ಇನ್ನು ಈ ದಿನ ಅನಿಶ್ಚಿತ ವಾತಾವರಣ ಏನಿದೆ ಅದು ಕೂಡ ನಿಮ್ಮ ಚಿಂತೆಗೆ ಕಾರಣ ಆಗುತ್ತೆ. ಯಾರು ಸಹಾಯ ಮಾಡಬೇಕು ಅಂತ ನೀವು ಬಯಸ್ತೀರೋ ಅವರಿಂದ ಸಹಾಯ ಸಿಕ್ಕಲ್ಲ. ಯಾವ ಸಮಯಕ್ಕೆ ಈ ಕೆಲಸ ಆಗತ್ತೆ ಅಂದ್ಕೊಳ್ತೀರೋ ಆ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಲ್ಲ. ಹಾಗಾಗಿ ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ, ಹೆಚ್ಚು ಎಫರ್ಟ್ ಹಾಕಬೇಕು. ಉಗುರಿನಿಂದ ಹೋಗೋದಕ್ಕೆ ಕೊಡಲಿಯನ್ನು ತಂದರೂ ಕೂಡ ನಿಮಗೆ ಪ್ರಯಾಸ ತಪ್ಪಿದ್ದಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ದೌರ್ಬಲ್ಯ ಏನಿದೆ, ವೀಕ್ನೆಸ್ ಏನಿದೆ, ಅದು ಬೇರೆಯವರಿಗೆ ಗೊತ್ತಾದಾಗ ನಿಮ್ಮ ಜುಟ್ಟು ಅವರ ಕೈಗೆ ಹೋಗುತ್ತೆ. ಹಾಗಾಗಿ ಅವರ ದಾಳಕ್ಕೆ ನೀವು ಕುಣಿಬೇಕಾಗತ್ತೆ, ಅವರ ತಾಳಕ್ಕೆ ತಕ್ಕಂತೆ ಕುಣಿಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಸ್ವಲ್ಪ ದುರಾದೃಷ್ಟದ ದಿನನೇ ನಿಮಗೆ. ಏಕೆಂದರೆ ಅದೃಷ್ಟ ಎಲ್ಲೋ ಒಂದು ಕಡೆ ಕೈ ಕೊಟ್ಬಿಡುತ್ತೆ. ಹಾಗಾಗಿ ಈ ದಿನ ಅದೃಷ್ಟವನ್ನು ನಂಬಿ ಕೆಲಸ ಮಾಡಬೇಡಿ, ನಿಮ್ಮ ಸಾಮರ್ಥ್ಯವನ್ನು ನಂಬಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ. ಆಗ ಕೆಲಸದಲ್ಲಿ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕೇ ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನೀವು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನ ಕುಟುಂಬದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಮನೆಯ 4 ಗೋಡೆಗಳ ಮಧ್ಯದಲ್ಲೇ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ನಿಮ್ಮ ನಿರ್ಧಾರ ಈ ದಿನ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಒಟ್ಟಾರೆ ನೀವು ಅಂದುಕೊಂಡಂತೆ ಕೆಲಸಗಳು ಮುಂದುವರಿಯುತ್ತೆ. ಮತ್ತು ಈ ದಿನ ನಿಮ್ಮ ಒಂದು ಬಹುವಿಧದ ಪ್ರತಿಭೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಅದು ಅನಾವರಣಗೊಳ್ಳುವಂಥದ್ದು. 4 ಜನರಿಗೆ ನಿಮ್ಮ ಒಂದು ಕೌಶಲ್ಯ ತಿಳಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ಏನಂದರೆ, ಈ ದಿನವಾದರೂ ಒಳ್ಳೆಯ ದಿನ ಆಯ್ತಲ್ಲ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತಲ್ಲ, ಸಾರ್ಥಕವಾದಂಥ ದಿನ. ಹಾಗಾಗಿ ಪರಿಪೂರ್ಣವಾದಂಥ ಒಂದು ಮನಸ್ಥಿತಿ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿರ್ತೀರಿ, ಕುಟುಂಬಸ್ಥರು ಕೂಡ ಬದ್ಧರಾಗಿರ್ತಾರೆ. ಹಾಗಾಗಿ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ತೂಕ ಇದೆ. ಆದರೆ ಎಲ್ಲ ಒಂದು ಕಡೆ ಈ ಕುರುಡು ನಂಬಿಕೆಯಿಂದ ಸ್ವಲ್ಪ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಯಾರನ್ನೋ ಕೆಲವರನ್ನು ಅತಿಯಾಗಿ ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ದಿನ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ವ್ಯವಹಾರವಾಗಿಯೇ ಇರಬೇಕಾಗತ್ತೆ.
ಅಲ್ಲಿ ಸಂಬಂಧಗಳನ್ನು ತರಬಾರ್ದು, ಸಂಬಂಧದಲ್ಲಿ ವ್ಯವಹಾರಗಳನ್ನು ತರಬಾರ್ದು. ಹಾಗಾಗಿ ಇದೆರಡಕ್ಕೂ ಕೂಡ ಒಂದು ಥಿನ್ ಲೈನ್ ಡಿಫ್ರೆನ್ಸ್ ಇದೆ ಈ ದಿನ. ಅದನ್ನು ಬಹಳ ಸ್ಪಷ್ಟವಾಗಿ ನೀವು ಆರ್ಟಿಕ್ಯುಲೇಟ್ ಮಾಡಬೇಕಾಗತ್ತೆ. ಹಾಗಾಗಿ ವ್ಯವಹಾರವೇ ಬೇರೆ, ಸಂಬಂಧವೇ ಬೇರೆ ಅನ್ನೋಂಥದ್ದನ್ನು ಈ ದಿನ ನೀವು ತಿಳಿಸಿ ಹೇಳಬೇಕಾಗತ್ತೆ. ಇದನ್ನು ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾರೆ, ನಿಮ್ಮನ್ನು ವಿರೋಧಿಸುವಂಥವರು ಕೂಡ ಇರ್ತಾರೆ. ಹಾಗಾಗಿ ಧೈರ್ಯದಿಂದ ಇರಿ. ಅವರಿಗೆ ನಾಳೆ ನಿಜಾಂಶ ಗೊತ್ತಾದಾಗ ನಿಮ್ಮ ಪರವಾಗಿ ಬಂದು ನಿಲ್ತಾರೆ. ಆದರೆ ತತ್ಕಾಲಕ್ಕೆ ಮಾತ್ರ ಈ ಸನ್ನಿವೇಶವನ್ನು ನೀವು ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಒಂದು ಪ್ರವಾಸದ ಯೋಜನೆ ಕೂಡ ಇದೆ, ಸಕ್ಸಸ್ ಆಗುತ್ತೆ. ಹಾಗೆ ಒಂದು ಯೋಗ್ಯ ಆಹಾರ ಕ್ರಮವನ್ನು ಪರಿಪಾಲನೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಅದೃಷ್ಟದ ದಿನ, ಲಾಭದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಕಾರ್ಯಸಿದ್ಧಿಯನ್ನು ಕಾಣುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರುವಂಥದ್ದಿದೆ, ತುಂಬ ಅಲರ್ಟ್ ಆಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಬುದ್ಧತೆಯನ್ನು ಮೆರೀಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತು, ನಿಮ್ಮ ಒಂದು ತೀರ್ಮಾನ, ಹಾಗೆ ನಿಮ್ಮ ಕೆಲಸದ ಒಂದು ಶೈಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮೇಲ್ದರ್ಜೆಯಲ್ಲೇ ಇರುವಂಥದ್ದಿದೆ. ಹಾಗೆ ಈ ದಿನ ಶಿಸ್ತು, ಸಂಯಮ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎದ್ದು ಕಾಣಿಸುತ್ತೆ. ಒಟ್ಟಾರೆ ನಿಮ್ಮ ಜೀವನ ನಿರ್ವಹಣೆ ಆಗಲಿ, ಹೊಸ ಜೀವನವನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಾಗಲಿ ಬಹಳ ಪ್ರಬುದ್ಧರಾಗಿ ಆಲೋಚನೆ ಮಾಡ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಚೆನ್ನಾಗಿದೆ. ನಾಳಿನ ದೃಷ್ಟಿಕೋನದಿಂದ ಈ ದಿನ ನೀವು ತೆಗೆದುಕೊಳ್ಳುವಂಥ ಒಂದು ಕಠಿಣ ನಿರ್ಧಾರ, ಅದು ಸ್ವಲ್ಪ ಕಷ್ಟ ಆಗಿದೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ. ಆದರೂ ಕೂಡ ಅದು ನಿಮ್ಮ ಕುಟುಂಬಕ್ಕಾಗಿ, ನಿಮಗಾಗಿ, ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ತೀರ್ಮಾನ ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಪಶ್ಚಾತ್ತಾಪ ಪಡದೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು, ನೀವೇ ಅದನ್ನು ಎಂಡಾರ್ಸ್ ಮಾಡಬೇಕು, ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳಬೇಕು ಅಂತ ಒಂದು ಸ್ಥಿತಿ ಇದೆ. ಮುಂದುವರಿರಿ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಆತ್ಮೀಯತೆಯ ಕಾಲಕ್ಷೇಪ ಇರುವಂಥ ಸಂದರ್ಭ ಕೂಡ ಇದೆ. ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡ್ತೀರಿ. ಅದರಿಂದ ಕುಟುಂಬದಲ್ಲಿ ಇರುವಂಥ ಕೆಲವೊಂದು ಸಾಧಕ ಬಾಧಕಗಳು ಅರ್ಥ ಆಗುತ್ತೆ. ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಸ್ಥಾನ ಏನು, ಇದನ್ನು ತಿಳ್ಕೊಳ್ಳಿಕ್ಕೆ ಈ ದಿನ ಹೆಚ್ಚು ಹೆಚ್ಚು ಈ ವಾದ ಸಂವಾದದಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ನಡೆದು ಬಂದಂತಹ ಹಾದಿ, ನಿಮ್ಮ ಸಾಧನೆ ಆಗಿಂದಾಗೆ ಹಿಂತಿರುಗಿ ನೋಡಿ ಆನಂದಿಸುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಸಂತೋಷಕ್ಕೆ ದೊಡ್ಡ ಕಾರಣನೇ ಬೇಡ, ಸಣ್ಣ ಪುಟ್ಟ ಕಾರಣದಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ತೀರಿ. ಅದು ನಿಮ್ಮ ಜಾಣತನ, ಅದು ನಿಮ್ಮ ಬುದ್ಧಿವಂತಿಕೆ. ಇದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ. ಶಿವ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನದಲ್ಲಿ ನೀವು ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆರಂಭ ಆಗಿಲ್ಲ. ಹಾಗಾಗಿನೇ ಕೆಲಸದ ಹಿಂದೆ ಸ್ವಲ್ಪ ಒತ್ತಡಗಳು ಕೂಡ ಇರುತ್ತೆ. ಹಾಗೆ ಈ ಕೆಲಸ ಯಾಕೆ ಆರಂಭ ಆಯಿತು ಅನ್ನುವಂಥದ್ರ ಬಗ್ಗೆ ಕೂಡ ನಿಮಗೆ ಜಿಜ್ಞಾಸೆ. ಆರಂಭ ಆದಮೇಲೆ ಅದನ್ನು ಹಿಂದಿರುಗಿ ನೋಡುವಂಥ ಒಂದು ಸಂದರ್ಭ ಇರುತ್ತೆ. ಇದರಿಂದ ಸಮಯ, ಶ್ರಮ ವ್ಯರ್ಥವಾಗುವಂಥದ್ದಿರುತ್ತೆ. ಹಾಗಾಗಿ ಈ ಕೆಲಸ ಆರಂಭ ಆಗಿದೆ, ಆದರೆ ಅದನ್ನು ಮುಂದುವರಿಸುವ ಬಗ್ಗೆ ಮಾತ್ರ ಈ ದಿನ ನಿಮ್ಮ ಮನಸ್ಥಿತಿ ಇರಬೇಕಾಗತ್ತೆ. ಯಾರೋ ಕಾಲೆಳೆದ್ರು, ಯಾರೋ ಆ ಕೆಲಸದ ಬಗ್ಗೆ ಒಂದು ನೆಗೆಟಿವ್ ಆಗಿರುವಂಥ ಮಾತಾಡಿದ್ರು ಅಂತ ಹೇಳಿ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದಲ್ಲ. ಅದು ನಿಮಗೆ ಶ್ರೇಯಸ್ಸು ಕೂಡ ಅಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಸರಿ, ನಿಮಗೆ ಇಷ್ಟ ಇಲ್ಲ ಅಂದರೂ ಸರಿ, ಕೆಲಸವನ್ನು ಮುಂದುವರಿಸಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಕೆಲವೊಮ್ಮೆ ತಪ್ಪು ದಾರಿ ತುಳಿಯುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮನ್ನು ಅಂಥ ಒಂದು ದಾರಿಗೆ ಎಳೆಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅಂಥ ಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು
ಈ ದಿನ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಪೈಪೋಟಿ ಹೆಚ್ಚಾಗುತ್ತೆ. ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಕೋಪ ಆವೇಶದಿಂದ, ಕೆಲವೊಮ್ಮೆ ದ್ವೇಷದಿಂದ ಕೂಡ ಕುದಿಯುವಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲ ನಿಮ್ಮ ಒಂದು ಆರೋಗ್ಯದ ಮೇಲೂ ಕೂಡ ಅಡ್ಡ ಪರಿಣಾಮವನ್ನು ಉಂಟು ಮಾಡುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೊಂದು ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಏನೋ ಸಣ್ಣ ಪುಟ್ಟ ಮಾತಿಗೂ ಕೂಡ ನೀವು ಅಥವಾ ನಿಮ್ಮ ಸಂಗಾತಿ ಫ್ಲೇರಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಂಡಾಮಂಡಲ ಆಗುವಂಥ ಸಾಧ್ಯತೆ, ಇದನ್ನು ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರುವಂಥ ದಿನ ಅಲ್ಲ. ಆದರೆ ಇದ್ದುದರಲ್ಲೇ ತೃಪ್ತಿ ಪಡಲಿಕ್ಕೆ ತುಂಬ ಅವಕಾಶಗಳಿವೆ. ಆದರೆ ಅದನ್ನು ತೆರೆದ ಮನಸ್ಸಿನಿಂದ ನೋಡಬೇಕು, ಕಣ್ ತೆರೆದು ನೋಡಬೇಕು ಅಂತ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನ ಹಳೆಯದನ್ನು ಮರೆತು ಹೊಸದನ್ನು ಸ್ಮರಿಸ್ತಾ ಕೆಲಸಗಳನ್ನು ಮುಂದುವರಿಸುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರವನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಕೆಲವರ ಮುಖಸ್ತುತಿಗೂ ಕೂಡ ಈ ದಿನ ನೀವು ಮರುಳಾಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನೀವು ನಿಷ್ಠೆಯನ್ನು ಹೊಂದಿರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಎಂದೋ ಆಗಿರುವಂಥ ಒಂದು ಸಣ್ಣ ತಪ್ಪು, ಅದಕ್ಕೆ ಈ ದಿನ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕಾಗಿ ಒಂದು ಸಣ್ಣ ಮಟ್ಟದ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಒತ್ತಡ, ಸ್ವಲ್ಪ ನಿರಾಸೆಯನ್ನು ತರುವಂಥ ವಿಚಾರ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಅಂತಹ ಸನ್ನಿವೇಶಗಳನ್ನು ಸ್ವಲ್ಪ ಧೈರ್ಯದಿಂದ ಎದುರಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಗಾಳಿಗೆ ಗುದ್ದಿ ಮೈಕೈ ನೋವನ್ನು ಅನುಭವಿಸಿದ್ರು ಅನ್ನುವಂಥ ರೀತಿಯಲ್ಲಾಗ್ಬಿಡುತ್ತೆ. ವೃಥಾ ಶ್ರಮ. ಅದಕ್ಕಾಗಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ಫಲ ಸಿಕ್ಕತ್ತೆ, ಅದು ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥದ್ದನ್ನು ನೋಡಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಏಕಾಏಕಿಯಾಗಿ ಯಾವುದೇ ಪೂರ್ವಾಪರ ಆಲೋಚನೆ ಮಾಡದೆ ಆತುರಕ್ಕೆ ಕೆಲಸಗಳಿಗೆ ಕೈ ಹಾಕಬೇಡಿ. ಸ್ವಲ್ಪ ನಿಧಾನ ಇರಲಿ. ನಿಧಾನವೇ ಪ್ರಧಾನ, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಅನುಭವದಿಂದ, ನಿಮ್ಮ ಬುದ್ಧಿ ಬಲದಿಂದ ಕೆಲವೊಂದು ವಿಚಾರಗಳಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಗೆಲುವು ನಿಮ್ಮದೇ ಆಗುತ್ತೆ. ಆದರೆ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವಿರುದ್ಧ ಯಾರು ಕತ್ತಿ ಮಸಿತಾ ಇದ್ದಾರೆ ಅಂಥವರು ನಿಮಗಿಂತಲೂ ಕೂಡ ಬಲಯುತರಾಗಲಿಕ್ಕೆ ಅವಕಾಶಗಳು ಸಿಕ್ಕಂತಾಗುತ್ತೆ. ಏಕೆಂದರೆ ಅವರನ್ನು ಈ ದಿನ ನೀವು ಲಘುವಾಗಿ ಪರಿಗಣಿಸುವಂಥದ್ದು, ನಿಮ್ಮ ದೌರ್ಬಲ್ಯ, ನಿಮ್ಮ ವೀಕ್ನೆಸ್ ಅವರಿಗೆ ಬಹಳ ಬೇಗ ಗೊತ್ತಾಗುವಂಥದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ಒಂದು ಕೈ ಮೇಲಾಗ್ಬಿಡುತ್ತೆ ಈ ದಿನ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಚಲನವಲನಗಳನ್ನು ಸ್ವಲ್ಪ ಗಮನಿಸ್ತಾ ಇರಬೇಕು. ಇಲ್ಲಾಂದರೆ ಯಾಮಾರಿಸಿ ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡುವಂಥ ಸನ್ನಾಹದಲ್ಲಿರ್ತಾರೆ, ಪಿತೂರಿ ನಡೆಸ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಇದು ಯಾರ ವಿಚಾರವಾಗಿ ಹೇಳ್ತಾ ಇದ್ದೇವೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ಬಂಧುಗಳು, ಮಿತ್ರರೋ ನಿಮಗೆ ಹಿತಶತ್ರುಗಳಂತೆ ಕಾಡುವಂಥ ಸಂದರ್ಭದಲ್ಲಿದ್ದಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆಯೇ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.